ವಿಪಕ್ಷ ಬಿಜೆಪಿ ಕೂಡ ಇದೇ ಇಷ್ಟೆಲ್ಲ ಡೆವಲಪ್ಮೆಂಟ್ನ ನಡುವೆ ಕೂಡ ಅವರು ಕೆಲ ವಿಚಾರಗಳನ್ನು ಆಗ್ರಹಿಸಿದ್ರು ನಿನ್ನೆ ಸ್ಪೀಕರ್ ಹತ್ರ. ಸ್ಪೆಷಲಿ ಕಾಂಗ್ರೆಸ್ ಶಾಸಕರ ನಡವಳಿಕೆಗೆ ಸಂಬಂಧಪಟ್ಟಂತೆ ಅದನ್ನು ಹೇಳ್ತೀವಿ ನಿಮಗೆ. 1 ನಿಮಿಷದ ಭಾಷಣಕ್ಕೆ ಕಾಂಗ್ರೆಸ್ ಕೆಂಡ ಬಿಜೆಪಿ ಸಮರ್ಥನೆ. ಆಡಳಿತ ಪಕ್ಷದ ವಿರುದ್ಧ ಮುಗಿಬೀಳೋಕೆ ದೋಸ್ತಿಗಳು ಕೂಡ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಗವರ್ನರ್ಗೆ ಅಗೌರವದ ವಿಷಯವೇ ರಾಜ್ಯ ಬಿಜೆಪಿಗೆ ಅಸ್ತ್ರ. ಕಾಂಗ್ರೆಸ್ ಸದಸ್ಯರ ವಿರುದ್ಧ ಶಿಸ್ತು ಕ್ರಮಕ್ಕೆ ಬಿಜೆಪಿ ಪಟ್ಟು ಹಿಡಿದಿದೆ. ನಿನ್ನೆ ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡಿದ್ರು, ಸ್ಪೀಕರ್ ಹತ್ರ ಕೇಳಿದ್ರು, ಇಲ್ಲಿ ಗವರ್ನರ್ ಅವರ ಕಾರ್ಯಕಲಾಪಕ್ಕೆ ಇವರೆಲ್ಲ ಅಡ್ಡಿ ಬಂದಿದ್ದಾರೆ, ಸೊ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕೇಳಿದ್ರು. ಇವತ್ತು ರೂಲಿಂಗ್ ಕೊಡ್ತೀನಿ ನಾನು ಅಂತ ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ. ಸೊ ಯಾವ್ಯಾವ ಶಾಸಕರಿಗೆ ಸಮಸ್ಯೆನ ತರಬಹುದು, ಇನ್ನೊಂದು ಕಡೆಗೆ ಸಭಾಪತಿಗಳು MLCಗಳ ವಿಚಾರದಲ್ಲಿ ಡಿಸೈಡ್ ಮಾಡಬೇಕು, ಅವ್ರು ಏನು ಮಾಡ್ತಾರೆ ಅನ್ನೋದು ನೋಡಬೇಕು. ಅಕಸ್ಮಾತ್ ಇವತ್ತು ಕೊಡೋ ಡಿಸಿಷನ್ ತೃಪ್ತಿ ತಂದಿಲ್ಲ ಅಂದರೆ ಇನ್ನಷ್ಟು ದೊಡ್ಡ ಹಂಗಾಮ ನಡೆಯೋದ್ರಲ್ಲಿ ಯಾವುದೇ ಎರಡು ಡೌಟ್ ಇಲ್ಲ. ವಿಧಾನಸಭಾ ಅಧಿವೇಶನದ ಕಲಾಪದಲ್ಲೇ ಕರಾಳ ದಿನ ಕಾಂಗ್ರೆಸ್ ಸರ್ಕಾರ ಈ ಅಧಿವೇಶನವನ್ನು ಒಂದು ಕರಾಳ ರೀತಿಯಾಗಿ ನಡೆಸಿದ್ದಾರೆ. ಗೌರವಾನ್ವಿತ ರಾಜ್ಯಪಾಲರು ಅವರ ಕರ್ತವ್ಯ ಏನಿದೆ, ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೇತುವೆಯಾಗಿ ಕೆಲಸ ಮಾಡೋದು ಅವರ ಕರ್ತವ್ಯ. ಆ ಕರ್ತವ್ಯ ರೀತಿಯಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ಆದರೆ ಗವರ್ನರ್ ಅವರು ಅವರ ಮಾತುಗಳಲ್ಲಿ ಅದನ್ನು ಲೇ ಮಾಡಿ ಧನ್ಯವಾದ ಹೇಳಿ ಹೊರಟಿದ್ದಾರೆ. ಇದೇನು ಮೊದಲ ಬಾರಿ ಅಲ್ಲ. ಹಿಂದೆ ಭರದ್ವಾಜ್ ಅವರು ಇದ್ದಾಗೂ ಕೂಡ, ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಇದ್ದಾಗ ಅವರು ಕೂಡ ಲೇ ಮಾಡಿಬಿಟ್ಟು ಹೊರಟೋದ್ರು. ಅವಾಗ ಕಾಂಗ್ರೆಸ್ಸಿನ ಗವರ್ನರು. ಕಾಂಗ್ರೆಸ್ಸವರು ಇಡೀ ಸದನವನ್ನು ಗೂಂಡಾಗಿರಿ ಮಾಡಿದ್ದಾರೆ. ಇವತ್ತು ರಾಜ್ಯಪಾಲರ ಮೇಲೆ ತಳ್ಳೋ ಅಂಥದ್ದು, ಅವ್ರನ್ನ ಅಟ್ಯಾಕ್ ಮಾಡೋ ಅಂಥದ್ದು. ಗೆರಾವ್ HK ಪಾಟೀಲ್ ಅಂತ ಹಿರಿಯ ಸದಸ್ಯರು, ಕಾನೂನು ಸಚಿವರು, ಅವರೇ ಎದ್ದು ನಿಂತ್ಕೊಂಡು ಗವರ್ನರ್ಗೆ ಅಡ್ಡಿಪಡಿಸಿರುವಂಥದ್ದು. ಗೌರವಾನ್ವಿತ ರಾಜ್ಯಪಾಲರು ಎರಡೂ ಸದನದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಆದರೆ ಸದನದ ಒಳಗಡೆ ರಾಜ್ಯಪಾಲರಿಗೆ ಅಗೌರವ ಮಾಡುವಂಥ ಕೆಲಸ ಆಡಳಿತ ಪಕ್ಷದವರು ಮಾಡಿರ್ತಕ್ಕಂಥದ್ದು ಇದು ಖಂಡನಾರ್ಹ. ಯಾತಕ್ಕೋಸ್ಕರ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ಒಂದು ದ್ವೇಷ ರಾಜಕಾರಣವನ್ನು ಮಾಡೋದಕ್ಕೆ ಈ ಸದನವನ್ನು ಬಳಸ್ಕೊಳ್ಳೋದಕ್ಕೆ ಏನು ರಾಜ್ಯ ಸರ್ಕಾರ ಹೊರಟಿದೆ, ಇದು ಖಂಡಿತ ಸರಿಯಲ್ಲ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಒಂದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂಥ ದಾರಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಸಾಗ್ತಾ ಇದೆ. ಸದನದ ದುರ್ಬಳಕೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ಕೊಳ್ಳೋದಕ್ಕೆ ಹೊರಟಿರ್ತಕ್ಕಂಥದ್ದು ಇದು ದುರ್ದೈವ. ಇದು ಯಾತಕ್ಕೋಸ್ಕರ ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯಪಾಲರನ್ನು ಅಡ್ಡ ಹಾಕಿ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲೂ ಕೂಡ ಅಡ್ಡಿ ಉಂಟು ಮಾಡುವಂಥ ಕೆಲಸವನ್ನು ಮಾಡಿದರು ಅವರು. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಹಿಂದೆ ನಮಗೆ ನೆನಪಿದೆ, ಸ್ಪೀಕರ್ ಅವರ ಕಾರ್ಯಕಲಾಪಕ್ಕೆ ಅಡ್ಡಿ ಮಾಡಿದ್ರು ಅಂತ ಬಿಜೆಪಿಯ 18 ಶಾಸಕರನ್ನ ಸಸ್ಪೆಂಡ್ ಮಾಡೋ ಕೆಲಸವನ್ನ ರೂಲಿಂಗ್ ಅನ್ನು ಕೊಟ್ಟಿದ್ರು ಯುಟಿ ಖಾದರ್ ಅವರು. ಈ ಸಲ ಆರ್ ಅಶೋಕ್ ಅವರು ಕೇಳಿದ್ದಾರೆ, ರೂಲಿಂಗ್ ಬೇಕು ನಮಗೂ ಕೂಡ, ಶಾಸಕರು ಮತ್ತು MLCಗಳು ಇದ್ದಾರೆ, ಇದರಲ್ಲೂ ಕೂಡ ತಪ್ಪೆಸಗಿದ್ದಾರೆ ಅಂತ. ಏನಾಗುತ್ತೆ ಅನ್ನೋದ್ರ ಮೇಲೆ ಹಂಗಾಮ ಇನ್ನೂ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅನ್ನೋ ಡಿಪೆಂಡ್ ಆಗುತ್ತಾ? ಮಮತಾ, ಹೌದು. ಯಾಕೆಂತಂದ್ರೆ ನಿನ್ನೆ ರಾಜ್ಯಪಾಲರ ಭಾಷಣಕ್ಕೆ ಕೆಲ ಕಾಂಗ್ರೆಸ್ ಸದಸ್ಯರದು MLAಗಳು ಮತ್ತು MLCಗಳು ಇಬ್ಬರು ಕೂಡ ಅಡ್ಡಿಪಡಿಸಿದಂತ ವಿಚಾರ. ಭಾಷಣ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ಹೊರಗೆ ಹೋಗುವಂತ ಸಂದರ್ಭದಲ್ಲಿ ಅತಿರೇಕದ ವರ್ತನೆಯನ್ನ ಕೆಲವರು ಶಾಸಕರು ಮಾಡಿದ್ರು. ಹೀಗಾಗಿ ಬಿಜೆಪಿಯ ಕಡೆಯಿಂದ ಸ್ಪೀಕರ್ಗೆ ಒಂದು ಮನವಿ ಕೂಡ ಸಲ್ಲಿಕೆ ಆಗಿದೆ. ಯಾರು ರಾಜ್ಯಪಾಲರಿಗೆ ತೊಂದರೆಯನ್ನ ಕೊಟ್ಟರು, ಅವರಿಗೆ ಅಡ್ಡಗಟ್ಟಿದ್ರು, ದುರ್ವರ್ತನೆಯನ್ನ ತೋರಿದ್ರು, ಅವರ ವಿರುದ್ಧ ಕ್ರಮಗಳಾಗಬೇಕು ಅನ್ನುವಂತ ಮನವಿಯನ್ನ ಸ್ಪೀಕರ್ಗೆ ಕೊಟ್ಟಿದ್ದಾರೆ. ಹೀಗಾಗಿ ಸ್ಪೀಕರ್ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಇವತ್ತು BSC ಮೀಟಿಂಗ್ ಇದೆ, ಸದನ ಸಲಹಾ ಸಮಿತಿಯ ಸಭೆ ಇದೆ. ಬಹುಶಃ ಅಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಏನಾದ್ರೂ ಬಿಜೆಪಿಯವರ ಮನವಿಯನ್ನ ಸ್ಪೀಕರ್ ಅವರು ತಿರಸ್ಕಾರ ಮಾಡಿದ್ರೆ ಬಹುಶಃ ಸದನದಲ್ಲೇ ಬಿಜೆಪಿ ಹೋರಾಟ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳನ್ನ ಮಾಡ್ಕೊಂಡಿದೆ. ನಿನ್ನೆ ಕೂಡ ಬಿಜೆಪಿ ಮತ್ತೆ JDS ನ ಶಾಸಕರಿಗೆ ಒಂದು ಸಭೆ ಇತ್ತು. ಆ ಒಂದು ಸಭೆಯಲ್ಲಿ ಎಲ್ಲಾ ವಿಚಾರಗಳು ಚರ್ಚೆ ಆಗಿದ್ದಾವೆ. ಹಾಗಾಗಿ ಇವತ್ತು ಸ್ಪೀಕರ್ ಏನಾದ್ರೂ ನಿರ್ಧಾರಗಳನ್ನ ತೆಗೆದುಕೊಳ್ಳದೆ ಹೋದ್ರೆ ಆ ಸದನದಲ್ಲೇ ಬಿಜೆಪಿ ಮತ್ತೆ JDS ಈ ವಿಚಾರವಾಗಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡುವಂತ ಸಾಧ್ಯತೆಗಳು ಇರುವಂತದ್ದು. ಮಮತಾ, ರೈಟ್. ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇವತ್ತು ಗೊತ್ತಾಗುತ್ತಲ್ಲ ಆಡಳಿತಾರೂಢ ಪಕ್ಷದ ನಿರ್ಧಾರ ಏನು, ನಿಲುವೇನು, BJP ಅವ್ರದ್ದು ಏನು, JDS ಅವ್ರು ಏನು ಮಾಡ್ತಾರೆ ಎಲ್ಲ ಗೊತ್ತಾಗುತ್ತೆ. 11 ಗಂಟೆ ಕಲಾಪ ಆರಂಭ ಆಗ್ತಾ ಇದ್ದಂತೆ.